ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಬಗೆಹರಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಆ ಕುರಿತ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಕೂಡ ಕಗ್ಗಂಟಾಗಿಯೇ ಉಳಿದಿದೆ. ಬಗೆಹರಿಯುವಂತಹ ಲಕ್ಷಣಗಳು ಕೂಡ ಇಲ್ಲಿವರೆಗೂ ಕಾಣಸಿಗ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ 2 ಗಂಟೆಗಳ ಕಾಲ ಕಾಂಗ್ರೆಸ್ನ ಹೈಕಮಾಂಡ್ ಸಭೆಯನ್ನ ನಡೆಸಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು ಮತ್ತೆ ಸಭೆ ನಡೆಸಿ ಫೈನಲ್ ಟಚ್ ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಸಭೆ ಮೇಲೆ ಸಭೆ ಮಾಡ್ತಾರೆ, ಟೈಮ್ ವ್ಯರ್ಥ ಮಾಡ್ತಾರೆ, ಅಷ್ಟೇ ಆಗ್ತಾ ಇರೋದು ಕಾಂಗ್ರೆಸ್ನ ಹೈಕಮಾಂಡ್ಗೆ. ಇಷ್ಟೂ ನಿಧಾನ ಯಾಕೆ? 2 ತಿಂಗಳು ಬೇಕಾ ಒಂದು ಪಟ್ಟಿ ಫೈನಲ್ ಮಾಡೋದಕ್ಕೆ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾರಾ ಹೈಕಮಾಂಡ್ನ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಸಚಿವರ ಅಂತಿಮ ಪಟ್ಟಿ ಪ್ರಕಟ ಆಗುವಂತಹ ನಿರೀಕ್ಷೆ. ಬಟ್ ಆದರೆ ಫೈನಲ್ ಆಗಿದೆಯೋ ಇಲ್ವೋ ಅನ್ನೋದು ಇನ್ನೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಂತ ನಾವು ಹೇಳ್ತೀವಿ, ಅದು ಹಾಗೇ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ನಿರೀಕ್ಷೆಗಳು ಇಟ್ಕೋಬೇಕಷ್ಟೇ. ಖಾತೆ ಹಂಚಿಕೆಗೂ ತಲೆ ಕೆಡಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಲಿ ಸಚಿವರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ದೂರವಾಣಿ ಮುಖಾಂತರ ಕರೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಸೇರಿ ಹಲವು ನಾಯಕರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಪೀಕರ್ ಹುದ್ದೆಗೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಕಳೆದ 15 ದಿನಗಳಿಂದಲೂ ಕೂಡ ಯಾವ ರೀತಿಯಾದಂತಹ ಹೈ ಡ್ರಾಮಾ ನಡೀತಾ ಇದೆ ಕಾಂಗ್ರೆಸ್ನ ಪಾರ್ಟಿ ಒಳಗಡೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇರೋದು 20 ಸ್ಥಾನ, ಲಾಭಿ ನಡೀತಾ ಇರೋದು 40ರಿಂದ 50 ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ನಾಯಕರು ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಗಳನ್ನ ಇಟ್ಕೊಂಡು ನಮ್ಮ ರಾಜ್ಯದ ನಾಯಕರುಗಳು ಅಲ್ಲಿ ಹೋಗಿ ಬೀಡ್ ಬಿಟ್ಟು 2 ದಿನ ಕಾದು 3 ದಿನ ಕಾದು ವಾಪಸ್ ಬರಿಗೈನಲ್ಲಿ ಆಗಿದ್ದಾರೆ. ಸೊ ಹಾಗಾಗಿ ಇವತ್ತು ಕೂಡ ಒಂದು ಸುತ್ತಿನ ಸಭೆ ನಡೆಸ್ತಾರಂತೆ. ಆ ಸಭೆಯಲ್ಲಿ ಫೈನಲ್ ಆಗುತ್ತಾ ಇಲ್ವಾ ಅದು ಕೂಡ ಪ್ರಶ್ನೆ. ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ.